ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೀರೇಶ್ವರ ನಗರದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಸರ್ಕಾರ ಉಚಿತವಾಗಿ ಅಥವಾ ಸಬ್ಸಿಡಿ ದರದಲ್ಲಿ ನೀಡಬೇಕಾದ ಅಕ್ಕಿಯ ಬದಲು ಪ್ರತಿ ಕೆಜಿಗೆ 10 ರೂಪಾಯಿಗಳು ಹಣ ಕೊಡಲಾಗುತ್ತಿದೆ ಎಂಬ ದೂರುಗಳು ಕೇಳಿ ಬಂದಿವೆ. ಇಷ್ಟೇ ಅಲ್ಲ, ಒಂದು ರೇಷನ್ ಕಾರ್ಡ್ಗೆ 20 ರೂಪಾಯಿ, ಕೆಲವೆಡೆ 50 ರೂಪಾಯಿವರೆಗೆ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಜನರಿಂದ ಕೇಳಿ ಬರುತ್ತಿವೆ. ಬಡವರ ಹೊಟ್ಟೆ ತುಂಬಬೇಕಾದ ಅಕ್ಕಿಯೇ ಕಡಿತವಾಗುತ್ತಿದೆಯಂತೆ. ಆದರೆ ಹಣದ ಬೇಡಿಕೆ ಮಾತ್ರ ಹೆಚ್ಚಾಗುತ್ತಿದೆ ಎನ್ನುವುದು ಸ್ಥಳೀಯರ ಅಳಲು. ಈ ರೀತಿಯ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದರೂ ಇದುವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಗಂಭೀರ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಬಡವರ ಹಕ್ಕನ್ನು ಕಸಿದುಕೊಳ್ಳುವ ಈ ವಸೂಲಿ ದಂಧೆಗೆ ಅಂತ್ಯ ಯಾವಾಗ? ಸರ್ಕಾರ ಹಾಗೂ ಆಹಾರ ಇಲಾಖೆಯವರು ಎಚ್ಚೆತ್ತುಕೊಳ್ಳುತ್ತಾರೆಯೇ? ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೆಯುತ್ತಿರುವ ಈ ಅಕ್ರಮಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾಸು ಕೊಡ್ತಾ ಇದ್ದೀರಾ? ಎಲ್ರಿಗೂ ಅಕ್ಕಿ ಕೊಡ್ತೀರಾ? ಅಕ್ಕಿ ಕೊಡ್ತಾ ಇಲ್ಲ, ಕಾಸು ಕೊಡ್ತಾ ಇದ್ದೀರಾ ಅಂತ ಗೊತ್ತೈತೆ. ಇಲ್ಲ, ಎಲ್ಲ ವಿಡಿಯೋ ಐತೆ. ಸ್ವಲ್ಪ ಜನಕ್ಕೆ ಕಾಸು ಕೊಟ್ಟವ್ರಣ್ಣ. ನಿಮ್ಗೆ ಎಷ್ಟಣ್ಣ ಕೆಜಿಗೆ? ನೀವು ಇದ್ರಿ ಈ ಕಡೆ. ಯಾಕಂದ್ರೆ ಸರ್ಕಾರದಿಂದ ಕೊಡೋದು ಅಕ್ಕಿ ಯಾರಪ್ಪನ ಮನೆಯಿಂದನೂ ಕೊಡಲ್ಲ, ಸರಿನಾ? ನೀವೆಲ್ಲ ನಿಜ ಹೇಳಿದ್ರೆ ಮುಂದಿನ ದಿನದಲ್ಲಿ ನಿಮ್ ಕರೆಕ್ಟಾಗಿ ಅಕ್ಕಿ ಸಿಗುತ್ತೆ. ಯಾರು ಹೆದರ್ಕೋಬೇಡಿ, ಕಾರ್ಡ್ ಯಾವ್ದು ಕ್ಯಾನ್ಸಲ್ ಆಗಲ್ಲ ಇವ್ರ ಕಡೆಯಿಂದ, ಸರಿನಾ? ನೀವ್ ಯಾರು ಹೆದರ್ಕೋಬೇಡಿ. ನನ್ನ ಮನೆ ಇರೋದು ಇಲ್ಲೇನೇನೆ ಬೀರೇಶ್ವರ ನಗರದಲ್ಲಿ. ಆ ತರ ಏನಾರ ಕಾರ್ಡ್ ಏನಾರ ಕಂಪ್ಲೇಂಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಅದೆಲ್ಲ ಇವ್ರ ಕೈಲಿ ಆ ಶಕ್ತಿ ಇಲ್ಲ, ಸರಿನಾ? ನಿಮ್ಗೆ ಏನಾದ್ರು ರೇಷನ್ ಕಮ್ಮಿ ಕೊಡ್ತಾ ಇದ್ರೆ ಈ ತರ ಇದ್ರೆ ಡೈರೆಕ್ಟ್ ಆಗಿ ಹೇಳಿ. ಎಲ್ಲ ಅವರು ಯಾಕೆ ಮೇಡಮ್ ಅವರೇ ಈ ತರ ಮಾಡ್ತೀರಾ? ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ಕೊಡೋದ್ ಬಿಟ್ಬಿಟ್ಟು ಕಾಸೇನು ಕೊಡ್ತಾ ಇದ್ದೀರಾ? ನನ್ನ ಹತ್ರ ವಿಡಿಯೋ ಇದೆ ಪ್ರತಿಯೊಬ್ಬರ ಹತ್ರ. ಅಭಿಲಾಷ್ ಅಂತ, ಅಭಿಲಾಷ್ ಇಲ್ಲೇ ಇರೋದು. ಮೀಡಿಯಾದವರು ನಾವು ಪಬ್ಲಿಕ್ ನಾವೇನಾದ್ರು 1000 ಕೇಳ್ತೀವಿ. ನಾವು 30 ವರ್ಷದಿಂದ ಇದೇ ಏರಿಯಾದಲ್ಲಿ ಇರೋದು. ಅಲ್ಲ ಅಣ್ಣ, ನಾನು ಕೇಳ್ತಾ ಇರೋದಕ್ಕೆ ನೀನು ಕರೆಕ್ಟ್ ಆಗಿದ್ರೆ ನಾನು ಏನು ಕೇಳಲ್ಲ. ಕೊಡ್ತಾ ಇರೋದು ನಿಜ ತಾನೆ? ಕಾಸೇನು ಕೊಡ್ತಾ ಇದೆ? ಯಾವ ಸರ್ಕಾರ ಹೇಳೈತೆ? ಹಾ, ಅಲ್ಲ ಯಾರಾದ್ರೂ ಏನಪ್ಪಾ, ನೀನ್ ಫೋನ್ ಮಾಡಿ ಹೇಳೋದೇನೈತೆ? ಐತೆ ಇಲ್ಲ, ಕೊಡ್ತಾ ಇದೀನಿ ಅಂತ ಜನ ಹೇಳ್ತವ್ರಲ್ಲ. ಸರಿ, ಚಿಂತೆ ಇಲ್ಲ. ಕಾಸೇನು ಕೊಡ್ತಾ ಇದೀಯಾ? ನನ್ನ ಹತ್ರ ರೆಕಾರ್ಡ್ ಇದೆ, ಇಲ್ಲೇ ಹೇಳ್ತವ್ರಲ್ಲ ನಿಂತಿದ್ದವರು. ಎರಡ್ ಲೈನ್ ಮಾಡ್ಬೇಕು. ಈಗ ಯಾರು ಬಂದ್ರೆ ಏನೇನ ಐತೆ? ನೀನೇನು ಕಣ ಇವಾಗ? ನಾವು ನಿಮ್ಮನ್ನ ಏನ್ ಪ್ರಶ್ನೆ ಮಾಡ್ತಾ ಇದೀವಿ ಗೊತ್ತಾ? ಸೊಸೈಟಿಲಿ ದುಡ್ಡು ಕೊಡುವಂತದ್ದು ಏನಾರು ಇದೆಯಾ? ಕೊಟ್ಟಿದ್ದೀರಾ? ನನ್ನ ಹತ್ರ ಪ್ರೂಫ್ ಇದೆಯಲ್ಲ, ವಿಡಿಯೋ ಮಾಡ್ಕೊಂಡಿದೀನಿ. ಇಲ್ಲೇ ಹೇಳ್ತವ್ರಲ್ಲ ಜನಗಳು, ಒಬ್ಬೊಬ್ರು ಕಾಸು ಕೊಟ್ರು ಅಂತ ನಿಮ್ ಮುಂದೆ ಹೇಳ್ತವ್ರಲ್ಲ. ನೀವು ಕೊಟ್ಟಿರೋದು ವಿಡಿಯೋ ಇದೆಯಲ್ಲ. ಯಾಕಕ್ಕ ಈ ತರ ಮಾಡ್ತೀರಾ? ಜನಗಳಿಗೆ ಬರೋದು ಸರ್ಕಾರದಿಂದ ಅಕ್ಕಿ ಅಲ್ವಾ, ಕೊಡ್ಬೇಕಲ್ವಾ? ನೋಡ್ರಿ, ಇಷ್ಟು ಜನ ವೆಯ್ಟ್ ಮಾಡ್ತವ್ರೆ. ಈಗ ಎಷ್ಟು ಸ್ಟಾಕ್ ಬಂದಿತ್ತು? ಎಷ್ಟು ಕಾರ್ಡಲ್ಲಿ ಕೊಟ್ಟಿದ್ದೀರಾ? ಎಷ್ಟು ಕಾರ್ಡ್ ಕೊಟ್ಟಿದ್ದೀರಾ? ಅದ್ರದ್ದು ಇದ್ರದ್ದು ಕೊಡಿ. ಯಾರೇನ ಅವರು? ನಮ್ಮ ಸಂಘಟನೆಯವ್ರು ಯಾರು ಅಂತ ಹೇಳಿದ್ರಲ್ಲ, ಯಾರು? ಈಗ ನಾನು ಕೇಳೋದು ಇಷ್ಟೇ ಪ್ರಶ್ನೆ. ಸರಿ, ನಾನು ಕೇಳ್ತಾ ಇರೋದು ಏನ್ ಗೊತ್ತಾ? ಅವ್ರು ಮಾಡ್ಲಿ. ಈಗ ಬರೀ ನೀವು ಕಾರ್ಡ್ಗೆ ಎಷ್ಟು ಅಕ್ಕಿ ಕೊಟ್ಟಿದ್ದೀರಾ? ಕಾರ್ಡಲ್ಲಿ ಇರೋರಿಗೆ ದುಡ್ಡು ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ದುಡ್ಡು ಕೊಡೋ ಆಪ್ಷನ್ ಇದೆಯಾ? ಯಾವ್ದಾರು ಹೊಸ್ದಾಗಿ ಬಂದಿದ್ಯಾ? ಮತ್ತೆ ಕೊಟ್ಟಿದ್ದೀರಲ್ಲ, ಯಾಕೆ? ಯಾರು ಇಲ್ಲೇ ಹೇಳಿದ್ರಲ್ಲ ನಿಮ್ ಕಡ್ ಮುಂದಾನೆ. ನಮ್ಮ ಹತ್ರ ವಿಡಿಯೋ ಐತೆ, ಕೊಟ್ಟಿರೋದು ತೋರಿಸ್ತೀನಿ. ಫುಡ್ ಆಫೀಸರ್ ಕೊಟ್ಟಿದ್ದು ತೋರ್ತೀನಿ, ನಾನು ಕೊಡ್ತೀನಿ. ನೋಡ್ರಿ ಇಲ್ಲಿ ನೋಡಿ, ಇಲ್ಲೇ ಈಗ ನಾವ್ ಯಾರಿಗಾರು ಹೇಳ್ಕೊಡ್ತಾ ಇದೀವಿ, ಇಲ್ಲ ನಿಮ್ ಜನಗಳು ಹೇಳ್ತವ್ರಲ್ಲ ದುಡ್ಡು ಕೊಟ್ಟಿದ್ದೀರಾ ಅಂತ. ಇಲ್ಲೇ ಇರೋದು ಎಲ್ಲ
ಇಲ್ಲೇ ಹೇಳ್ತಾರಪ್ಪ ಇವ್ರು ಯಾರು ಇಲ್ಲ ಇಲ್ಲೇ ಜನಗಳೇನೆ. ಏನಣ್ಣ ನೀನೇನ್ ಹೇಳ್ತೀಯಣ್ಣ? ತಗೊಂಡು ದುಡ್ಡು ಕೆಲವರು ಕೊಟ್ಟಿದ್ದಾರೆ, ಒಂದ್ 4 ಜನ ಕೊಟ್ಟು ಕಳ್ತೀವಿ. ಎಷ್ಟೊತ್ತಿಂದ ಇಲ್ಲೇ ಇದ್ದೀರಣ್ಣ ನೀನು? ಆಗ್ಲೇ ಸುಮಾರು ಒಂದು 10 ಗಂಟೆಯಿಂದ ಇಲ್ಲೇ 10 ಗಂಟೆಯಿಂದ ಇಲ್ಲೇ ಇದ್ದೀರಾ? ನಿಂತಿರೋದು. ನೋಡಪ್ಪ ನಾನೇನಾದ್ರು ಸುಳ್ಳು ಹೇಳ್ತಾ ಇದ್ದೀನಾ? ನಿನ್ ಸೊಸೈಟಿಗೆ ಬಂದಿರೋ ಜನ ಹೇಳ್ತವ್ರೆ ನೀನ್ ದುಡ್ಡು ಕೊಡ್ತಾ ಇದೀಯ ಅಂತ. ಯಾವ ಕಾನೂನು ಹೇಳೈತೆ ದುಡ್ಡು ಕೊಡಕ್ ನಿಂಗೆ? ಸರಿ ಆಯ್ತು. ಈಗ ಎಷ್ಟೊತ್ತು ಕೊಡ್ತೀಯಪ್ಪ ಇವ್ರಿಗೆಲ್ಲ ಮಿಕ್ದವ್ರಿಗೆ ಅಕ್ಕಿ? ಎಷ್ಟನೇ ತಾರೀಕು ಕೊಡ್ತೀಯ? 20ನೇ ತಾರೀಕು. 20ನೇ ತಾರೀಕು ಅಕ್ಕಿ ಕೊಡ್ತೀಯಾ ಕಾಸು ಕೊಡ್ತೀಯಾ? ಅಕ್ಕಿನೇ ಕೊಡೋದು, ನಾನು ಯಾರಿಗೂ ಕಾಸು ಕೊಟ್ಟಿಲ್ಲ. ಎಲ್ಲ ಪ್ರೂಫ್ ಇದೆ. ಬೆಳಗ್ಗೆಯಿಂದ ಇಟ್ಕೊಳ್ರಿ. 20ನೇ ತಾರೀಕು ಕೊಡ್ತಾರಂತೆ. ಬೆಳಗ್ಗೆ ಯಾರಿಗೂ ಕೊಟ್ಟಿಲ್ಲ. ನಿನ್ನೆ ಟೋಕನ್ ಕೊಟ್ಟಿದ್ರು, ಬೆಳಗ್ಗೆ ತಗೊಂಡವ್ರೆ ಇಲ್ಲಿ ಟೋಕನ್ ಇಲ್ಲ. ಬೆಳಗ್ಗೆ 6 ಗಂಟೆ ಬಂದು ಟೋಕನ್ ಕೊಟ್ಟವ್ರ, ಇವತ್ತು ಟೋಕನ್ ಟೋಕನ್ ಇಲ್ದವ್ರು ತಗೊಂಡಾರೆ ಇವತ್ತು. ನಾನು ಬೆಳಗ್ಗೆ 1 ಅವರ್ ನಿಂತ್ಬಿಟ್ಟು ಹೋಗಿರೋದು ನಾವು. ನೋಡಿ ಒಂದು ರೂಲ್ಸ್ ಮಾಡಿ, ಟೋಕನ್ ಕೊಡ್ತೀನಿ ಅಂದ್ರೆ ಟೋಕನ್ ಕೊಡಿ. ಈಗ ನಾವು ಅವತ್ತ ಹಿಂದ್ಗಡೆ 20 ತಾರೀಕು ಬಂದ್ಮೇಲೆ ಕೊಟ್ಟಿಲ್ಲ ಅಂದ್ರೆ ನಾಳೆ ಮಾಡೋಣ ಹೇಳಿ. ಈಗ 20ನೇ ತಾರೀಕು ಅಂತ ಹೇಳೋರೆ. 20ನೇ ತಾರೀಕು ಕೊಡ್ಲಿಲ್ಲ ಅಂದ್ರೆ ನನ್ನ ನಂಬರ್ ಐತೆ, ಫೋನ್ ಮಾಡ್ರಿ. ಡಿಪೋಗೆ ಅಕ್ಕಿ ಬಂದೈತೆ ಇಲ್ವೋ ವಿಚಾರಿಸ್ಬಿಟ್ಟು ನಾವು ಇಲ್ಲಿ ಹೇಳ್ತೇನೆ. ಬೆಳಗ್ಗೆ 6 ಗಂಟೆ 4 ಗಂಟೆ ಓಪನ್ ಮಾಡಿದ್ರೆ ನಾವು ಮಕ್ಕಳಿಗೆಲ್ಲ ಕಟ್ಕೊಂಡ್ಬಿಟ್ಟು ಹೋಗೋದಾಗುತ್ತೆ. ನೀವು ಕೇಳ್ಬೇಕು, ನೀವೆಲ್ಲ ಕೇಳ್ಬೇಕು, ಬಾಯಿ ಮುಚ್ಕೊಂಡಿದ್ರೆ ಆಗಲ್ಲ. ಅವ್ರು ಹೇಳ್ತಾರೆ ಎಲ್ಲ ಬಂದು ನಿಂತ್ಕೋತಾರೆ ಅಂತ. ನೀವು ಎಲ್ಲರೂ ಸೇರ್ಕೊಂಡು ಕೇಳಬೇಕು. ಕೇಳದೆ ಹೋದ್ರೆ ಸುಮ್ಮನೆ ನಿಂತ್ಕೊಂಡ್ರೆ ಏನು ಮಾಡೋದಿಲ್ಲ. ಯಾರಾದ್ರೂ ಅಷ್ಟೇನೆ, ನಿಮ್ಮ ಮಕ್ಕಳು ನೀವು ಕೇಳಬೇಕು. ಇವಾಗ ನಾವು ಸಣ್ಣ ಮಕ್ಕಳಿಗೆ ತಗೊಂಡು ಬಂದಿರೋದು ಆಗುತ್ತೆ ನಮ್ಗೆ. ಕೆಲಸ ಎಲ್ಲ ನಿಂತಿದ್ದೀವಿ, ಬೆಳಗ್ಗೆ ಬಂದ್ಬಿಟ್ಟೆ ಹೋಗಿರೋದು ನಾವು. 2 ಅವರ್ ನಿಂತ್ಬಿಟ್ಟೆ ಹೋಗಿರೋದು. ನೀವು ಅಲ್ಲೇ ದುಡ್ಡು ಕೊಡ್ತಾ ಇದ್ರಲ್ಲ, ಅವಾಗ ಹೇಳ್ಬೇಕು ತಾನೆ. ಫುಡ್ ಆಫೀಸರ್ ಕಂಪ್ಲೇಂಟ್ ಮಾಡ್ಬೇಕಲ್ವ? ಹೇಳೋದು ಕಂಪ್ಲೇಂಟ್ ಮಾಡ್ಬೇಕು ಈ ತರ ಕೊಡ್ತಾರೆ ಅಂತ. ಈಗ ಆಫೀಸ್ ಹತ್ರ ಬರ್ತಾರಾ? ಸರಿ ಆಯ್ತು, ಬರಲಿ. ಫಸ್ಟ್ ಕರೆಕ್ಟಾಗಿ ಜನಗಳಿಗೆ ಅಕ್ಕಿ ಕೊಡ್ರಿ, ದುಡ್ಡು ಕೊಡಬೇಡ್ರಿ. ಯಾವ್ದಾರ ಒಂದು ದಿನಾಂಕ ಫಿಕ್ಸ್ ಮಾಡಿ ನಿಮ್ಮ ಸೊಸೈಟಿಲಿ ಯಾರವರೋ ಅವ್ರುಗಳಿಗೆ ಫಸ್ಟ್ ಅಕ್ಕಿ ಕೊಡಿ, ಆ ನಂತರ ಈಚೆ ಕಡೆ ಇರೋರು ಕೊಡಿ. ಈಗ ನೀವು ನೋಡಿ ಒಬ್ರಿಗೆ ಇದು ಕೊಡ್ತೀರಾ, ಟೋಕನ್ ಕೊಡ್ತೀರಂತೆ ಒಂದಷ್ಟು ಜನಕ್ಕೆ. ಆ ಥರ ಎಲ್ಲ ಜನಗಳು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ನಿನ್ನೆ ಸರ್ವರ್ ಹೋಯ್ತು 12ವರೆಗೆ, ಅದಕ್ಕೆ ಟೋಕನ್ ಬರ್ತಿದ್ವು 30 ಕಾರ್ಡ್ಗೆ. ಅದು ಇಲ್ಲಿರೋ ಕಾರ್ಡ್ಗೆ ಬರ್ದಿರೋದು. ಅವ್ರ ಊರ್ ಕಾರ್ಡ್ ಅವ್ರು ಬಂದು ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರಿ ಅಕ್ಕ, ಆಯ್ತು. ಆ ಥರ ಇನ್ಮೇಲೆ ದುಡ್ಡು ಕೊಡಬೇಡಿ, ದುಡ್ಡೆಲ್ಲ ಕೊಡಬೇಡಿ, ಅಕ್ಕಿ ಕೊಡಿ ಅಷ್ಟೇ. ನೀವು ಕಾಯ್ಬೇಡಿ ಅಂಗಡಿ ಅಂತ ಇವತ್ತು ಬೆಳಗ್ಗೆಯಿಂದ ಧೈರ್ಯವಾಗಿ ಅಂಗಡಿ ಕೊಟ್ಟಿರೋದು. ಯಾರು ಲೈನಲ್ಲಿ ನಿಲ್ಸಿಲ್ಲ, 3 ಕಾರ್ಡ್ ಮಾತ್ರ ನಿಲ್ಸಿರೋದು ಅಷ್ಟೇ. ಪ್ರಶ್ನೆ ಸಂಬಂಧ 10 ಜನ ಒಳಗೆ 9 ಸರ್ವರ್ ಏನಂತ